ಸಚಿವ ರಾಜಣ್ಣಗೆ ಮಂಪರು ಪರೀಕ್ಷೆಯನ್ನ ಮಾಡಿಸಬೇಕು. ರಾಜಣ್ಣನವರಿಗೆ ಮಂಪರು ಪರೀಕ್ಷೆ ಮಾಡಿಸಬೇಕು ಅಂತ ಬಿಜೆಪಿ ಶಾಸಕ ಮುನಿರತ್ನ ಅವರು ಆಗ್ರಹ ಪಡಿಸಿದ್ದಾರೆ. 48 ಜನರ ಸಿಡಿ ಇದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಾಗಾಗಿ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಸತ್ಯ ಏನು ಅನ್ನೋದು ಆಚೆ ಬರುತ್ತೆ. ಇದಕ್ಕೆಲ್ಲವೂ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನೋದು ಮುನಿರತ್ನ ಅವರ ನೇರ ಆರೋಪ. ಡಿಕೆ ಇದನ್ನೆಲ್ಲ ಮೊದಲಿನಿಂದ ಮಾಡ್ತಾ ಬಂದಿದ್ದಾರೆ. ಕೇಸ್ನ ಸಿಬಿಐ ತನಿಖೆಗೆ ಕೊಟ್ಟರೆ ಸರ್ಕಾರ ಉಳಿಯಲ್ಲ ಅಂತಾನು ಹೇಳಿದ್ದಾರೆ ಶಾಸಕ ಮುನಿರತ್ನ. ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಂಥವ್ರು. ಕಾಂಗ್ರೆಸ್ಸಲ್ಲಿದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದರೆ ಬರ್ತಾಯಿದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬನ್ರಿ ಅಂತ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೂ ಹಾಕಿದ್ರು, ನನ್ನ ಮೇಲೆ. ಫಸ್ಟು ನಾನು ಕೇಳಿದಂಥದ್ದು, ಹನಿ ಟ್ರ್ಯಾಪ್ ಮಾಡಿರೋವಂಥದ್ದು ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು CBI ಕೊಡಿ ಅಂತ ನಾನೇ ಕೇಳಿದ್ದೀನಿ. ವಿಧಾನಸೌಧದ ಸಭೆಯಲ್ಲಿ ಕೇಳಿರೋವಂಥದ್ದು ಇದು. ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ. ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನು CBI ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದರೆ CBI ತನಿಖೆಗೆ ಕೊಡೋಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದರೆ CBI ತನಿಖೆ ಕೊಟ್ಟರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟು ನಾನು ಕೇಳಿದಂಥದ್ದು, ಹನಿ ಟ್ರ್ಯಾಪ್ ಮಾಡಿರೋವಂಥದ್ದು ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು CBI ಕೊಡಿ ಅಂತ ನಾನೇ ಕೇಳಿದ್ದೀನಿ. ವಿಧಾನಸೌಧದ ಸಭೆಯಲ್ಲಿ ಕೇಳಿರೋವಂಥದ್ದು ಇದು. ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ. ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನು CBI ತನಿಖೆ ಕೊಡಿ.